ಬಾಸೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. RCB ಪೇಜ್ ನಾವು ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. RCB ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೆ. RCB ಹೋಮ್ ಕಮಿಂಗ್ನ ಪ್ರತಿ ವರ್ಷವೂ ಕೂಡ ಸ್ಟಾರ್ಟ್ ಮಾಡ್ಕೊಳುತ್ತೆ. ಈ ವರ್ಷವೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದೆ. ಒಂದು ಡ್ಯಾಸ್ನೇ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಬಂದವರು ನಿಂತ್ಕೊಂಡು ಅಲ್ಲಿ ಹೋಗಬೇಕು. ಹೌದು, RCB ಪೇಜಲ್ಲಿ ಇವಾಗ ಎಷ್ಟಿರೋದಪ್ಪ. ಫಸ್ಟು ಕೋಚಿಂದ ಸ್ಟಾರ್ಟ್ ಮಾಡಿದ್ರು. ಹೆಡ್ ಕೋಚ್ ಆಗಿರೋಂಥ ಆ್ಯಂಡಿ ಫ್ಲವರ್ಸ್ ಬಂದರು. ಆಮೇಲೆ ಮೊಬ ಬ್ಯಾಟ್ ಬಂದರು. ಅವರೆಲ್ಲ ಟೀಮಲ್ಲೇ ಇದ್ದಾರೆ. ಮುಂಚೆಯಿಂದನೂ ಕೂಡ ಟೀಮ್ ಜೊತೆಗೇ ಇದ್ದಾರೆ. ಅಂದರೆ ಕನ್ಸಿಸ್ಟೆಂಟಾಗಿದ್ದಾರೆ. ಏನು ಇವಾಗ ಬಂದ್ಬಿಟ್ಟು ಜಾಯ್ನ್ ಆಗಿಬಿಟ್ರು ಅಂತ ಅಲ್ಲ. ಹೋಗಿ ಬಂದು ಮಾಡ್ತಾಯಿದ್ರು. ಬಟ್ ಇವಾಗ ಬಂದ್ಬಿಟ್ಟು ಅಫಿಷಿಯಲಿ ಜಾಯ್ನ್ ಆಗಿದ್ದಾರೆ. ಇಲ್ಲ ಅಂದರೆ ವರ್ಷ ಪೂರ್ತಿ ಕೆಲಸ ಇರುತ್ತೆ ಗುರು. ಇವ್ರಿಗೆ ಪ್ಲೇಯರ್ಸ್ಗಳಿಗಾದರೆ ಒಂದು 3 ತಿಂಗಳು ಕೆಲಸ ಅಂತ ಅನ್ಕೊಳ್ಳಿ, 2 ತಿಂಗಳು 3 ತಿಂಗಳು ಕೆಲಸ. ಬಟ್ ಮೊಬ ಬ್ಯಾಟ್ಗಾಗಿರಲಿ, ಆ್ಯಂಡಿ ಫ್ಲವರ್ಸ್ಗಾಗಿರಲಿ ವರ್ಷ ಪೂರ್ತಿ ಕೆಲಸ. ದಿನೇಶ್ ಕಾರ್ತಿಕ್ ಆಗಿರಲಿ ವರ್ಷ ಫುಲ್ಲು ಕೆಲಸ ಇರುತ್ತೆ. ಪ್ಲೇಯರ್ಸ್ಗಳನ್ನ ನೋಡಬೇಕು, ತಗೋಬೇಕು, ಆಡಿಸ್ಬೇಕು, ಮುಂಚೆನೇ ಬರಬೇಕು ಪ್ಲೇಯರ್ಸ್ಗಿಂತ ಮುಂಚೆ. ಸೊ ಓಕೆ, ಇವರಿಬ್ರದ್ದು ಅಪ್ಡೇಟ್ ಕೊಟ್ಟರು. ಇಬ್ಬರು ಬಂದಿದ್ದಾರೆ ಮೈನ್ ಕೋಚಿಂಗ್ ಸ್ಟಾಫು ಅಂತ. ಆ್ಯಂಡ್ ಫಸ್ಟ್ ಅಪ್ಡೇಟ್ ಕೊಟ್ಟಿದ್ದು ನಮ್ಮ RCB ಜಿತೇಶ್ ಶರ್ಮಾ ರಿಲೇಟೆಡು. ಜಿತೇಶ್ ಶರ್ಮಾ ಬಂದು ಜಾಯ್ನ್ ಆಗಿದ್ದಾರೆ ಅಂತ. ಜಿತೇಶ್ ಶರ್ಮಾ ರಿಲೇಟೆಡ್ ಗೊತ್ತಿತ್ತು ನಮಗೆ. ಅವ್ರು ಬಂದ್ಬಿಟ್ಟು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು ಆಲ್ರೆಡಿ ಅಂತ. ಇವ್ರ ರಿಲೇಟೆಡು ಏನಲ್ಲ ಸ್ಪೆಷಲ್ ಅಪ್ಡೇಟ್ ಏನಲ್ಲ, ಮುಂಚೆನೇ ಗೊತ್ತಿತ್ತು. ಅವರು ಚಿಕ್ಕ ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟು ಬನ್ನಿ ಫೋಟೋ ತೆಗೆಸ್ಕೊಳ್ಳಿ ಹೋಗಿ ಅಂತ ಕಳಿಸಿದ್ದಾರೆ. ಈ ಕಡೆಯಿಂದ DDP ರಿಲೇಟೆಡು ನೆನ್ನೆ RCB ಅಪ್ಡೇಟ್ ಕೊಟ್ಟಿತ್ತು. ಡೇವಿಡ್ ಪಡಿಕಲ್ ಬರ್ತಾವ್ರೆ ಗುರೋ ಅಂತ ಬ್ಯಾಗ್ನ ತೋರಿಸ್ಬಿಟ್ಟಿದ್ರು. ಸೊ ಇನ್ನೇನು ಬರಬೇಕಲ್ಲ. ಎಲ್ಲೂ ಹೋಗ್ತಾರೆ. ಬೆಂಗಳೂರಲ್ಲಿ ಇರೋದಲ್ಲ ಡೇವಿಡ್ ಪಡಿಕಲ್. ಏನು ದುಬೈಯಲ್ಲಿ ಅವರ ಅಲ್ಲಿ ಅಥವಾ ಕೆರೆಬಿಯಾದಲ್ಲಿ ಅವರ ಏನೋ ಫ್ಲೈಟ್ ಗಿಡೆಲ್ಲ ಪ್ರಾಬ್ಲಮ್ ಆಗಿದೆ ಈಗ ಬರೋದಕ್ಕೆ. ಬೆಂಗಳೂರಲ್ಲಿರೋರು ಬೆಂಗಳೂರಿಗೆ ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ ಅಷ್ಟೇನಲ್ಲಿ. ಆ್ಯಂಡ್ ಮಧ್ಯಪ್ರದೇಶನ ಆಲ್ರೌಂಡರ್ ಆಗಿರೋಂಥ ಮಂಗೇಶ್ ಯಾದವ್ ಅವರು ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ. ಸೊ ಇವ್ರದ್ದು ಸಿಕ್ಕಾಪಟ್ಟೆ ಸೌಂಡ್ ಇದೆ ಗುರು. ಡೊಮ್ಯಾಸ್ಟಿಕಲ್ಲಿ ಹಂಗೆ ಮಾಡಿದರೆ ಹಿಂಗೆ ಮಾಡಿದರೆ ಅಂತ ನೋಡೋಣ. ಅದು ಹಿಂಗೆ ಮಾಡ್ತಾರೆ ನಮ್ಮ RCBಗೆ ಅಂತ. ಆ್ಯಂಡ್ ಅಭಿನಂದನ್ ಸಿಂಗು RCB ರಿಟರ್ನ್ ಮಾಡ್ಕೊಳ್ಳೋಂಥ ಪ್ಲೇಯರು. ಇವರು ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ. ಎಕ್ಸ್ಪ್ರೆಸ್ ಕ್ವಿಕ್ ಬೌಲರು. ಆ್ಯಂಡ್ ದೇವದತ್ ಪಡಿಕಲ್ ರಿಲೇಟೆಡ್ ಗೊತ್ತಿರೋದ್ರೆ ಇಷ್ಟು ಪ್ಲೇಯರ್ಸ್ಗಳ ರಿಲೇಟೆಡ್ RCB ಅಪ್ಡೇಟ್ನ ಕೊಡಿದೆ. ಬರೀ ಇಷ್ಟ ಪ್ಲೇಯರ್ಸ್ಗಳು ಮಾತ್ರ ನಾವು ಜಾಯ್ನ್ ಆಗಿರೋದು ಅಂತ ಕೇಳ್ತು ಅಂತಂದರೆ ಎಲ್ಲ ಒಂದೇ ಸಲ ಬಿಡೋಕ್ಕಾಗಲ್ಲ. ಪಟ ನಂಗೆ ಹೊಡಿಯೋಕ್ಕಾಗುತ್ತೆ. ಎಲ್ಲ ನಾನು ಬಿಟ್ಟು ಹೊಡಿಬೇಕು. ಟೈಮ್ ಕೊಟ್ಟು ಹೊಡಿಬೇಕು. RCB ಕೂಡ ಅಷ್ಟೇ ಟೈಮ್ ಕೊಟ್ಟು ಪೋಸ್ಟ್ ಆಗುತ್ತೆ. ಎಲ್ಲ ಬಂದ್ಬಿಟ್ಟು ಜಾಯ್ನ್ ಆಗ್ತಾಯಿದ್ದಾರೆ ಒಬ್ಬೊಬ್ಬರೇ. ರಜತ್ ಪತಿದಾರೆಲ್ಲ ಇನ್ಫ್ಯಾಕ್ಟ್ ಅವರೆಲ್ಲ ಪ್ರಾಕ್ಟೀಸ್ ಸೆಷನಲ್ಲಿ ಇನ್ವಾಲ್ವ್ ಆಗಿದ್ದರು. ಸೊ ಅವ್ರ ರಿಲೇಟೆಡ್ ಎಲ್ಲ RCBನ ಅಪ್ಡೇಟ್ ಕೊಟ್ಟಿಲ್ಲ. ಯಾಕಂತಂದರೆ ಏನು ಫಸ್ಟೇ ಅಪ್ಡೇಟ್ ಕೊಡೋಕ್ಕಾಗ್ಬಿಡುತ್ತಾ. ನಾಯಕರ ರಿಲೇಟೆಡು ಸ್ವಲ್ಪ ಟೈಮ್ ಕೊಟ್ಟು ಕೊಡಬೇಕು. ಗೊತ್ತಿರೋದು ವಿರಾಟ್ ಕೊಹ್ಲಿ ರಿಲೇಟೆಡ್ ಲಾಸ್ಟಿಗೆ ಕೊಡೋದು ನಮ್ಮ RCB ಅಪ್ಡೇಟು. ಅವ್ರು ಲೇಟಾಗಿ ಕೂಡ ಬರ್ತಾರೆ. ಇಷ್ಟು ಬೇಗೆಲ್ಲ ಬರುವಂಥ ಸೀನೇ ಇಲ್ಲ. ಏನು ಬೇಗನ 17ನೇ ತಾರೀಕು ಆಗೈತಿ. ಇನ್ಯಾವಾಗ ಬರ್ತಾರೆ ಅಲ್ಲಿ? ಹೌದು ಬರ್ತಾರೆ. 25ನೇ ತಾರೀಕು ಆದಮೇಲೆ ಬರ್ತಾರೆ. ವೆಯ್ಟ್ ಮಾಡಿ ಅಷ್ಟೇ. RCB ಅನ್ಬಾಕ್ಸ್ಮೆಂಟ್ ಮಾಡ್ತು ಅಂದರೆ ಇನ್ಕೇಸ್ ಮಾಡ್ತು ಅಂದರೆ ಡೈರೆಕ್ಟಾಗಿ ಅದಕ್ಕೇ ಬರ್ತಾರೆ. ಸೊ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ ಅದು ಜಾಶ್ ಹ್ಯಾಸಲ್ವುಡ್ ರಿಲೇಟೆಡು. ಜಾಶ್ ಹ್ಯಾಸಲ್ವುಡ್ಡು ಎಷ್ಟು ಮ್ಯಾಚು ಅವೈಲೇಬಲ್ ಇರ್ತಾರೆ, ಎಷ್ಟು ಮ್ಯಾಚ್ ಅವೈಲೇಬಲ್ ಇರೋದಿಲ್ಲ. ಇನಿಷಿಯಲ್ ಫೇಸಿಂದ ಅವರು ಮಿಸ್ ಆಗುವಂಥ ಚಾನ್ಸ್ ಇದೆ ಅಂತ ಅಪ್ಡೇಟ್ ಬಂದಿತ್ತು. ಇನ್ಫ್ಯಾಕ್ಟ್ ಪ್ಯಾಟ್ ಕಮಿನ್ಸ್ನೂ ಕೂಡ ಬಂದಿತ್ತು. ಇವರಿಬ್ಬರು ಕೂಡ ಮಿಸ್ ಆಗ್ತಾರೆ ಇನಿಷಿಯಲ್ ಫೇಸ್ನ ಅಂತ. ಸೊ ಇನಿಷಿಯಲ್ ಫೇಸ್ ಅಂದರೆ ಫಸ್ಟ್ ಫೇಸ್ ಸ್ಕೆಡ್ಯೂಲ್ ಅನೌನ್ಸ್ ಆಗಿರೋಂಥದ್ದು. RCBಗೆ 4 ಮ್ಯಾಚ್ ಇದೆ. 4 ಮ್ಯಾಚ್ನ ಮಿಸ್ ಮಾಡ್ಕೊಂಬಿಡ್ತಾರ ಅಂತ ಕೇಳ್ತು ಅಂತಂದರೆ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ RCB 2 ಹೋಮ್ ಮ್ಯಾಚ್ನೂ ಕೂಡ ಮಿಸ್ ಮಾಡ್ಕೊಳ್ಳುವಂಥ ಚಾನ್ಸ್ ಇದೆಯಂತೆ. ಚಾನ್ಸ್ ಅಲ್ಲ, ಆಲ್ಮೋಸ್ಟ್ ಮಿಸ್ ಮಾಡ್ಕೊಳ್ತಾರೆ ಅಂದ್ಕೊಳ್ಳಿ. ಮೊದಲ ಮ್ಯಾಚು ಸನ್ರೈಸ್ ಹೈದರಾಬಾದ್ ಅಗೇನ್ಸ್ಟು ಆ್ಯಂಡ್ ಚೆನ್ನೈ ಅಗೇನ್ಸ್ಟು ನಮ್ಮ ಹೋಮಲ್ಲಿ ನಡೀತಿದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. CSK ಅಗೇನ್ಸ್ಟ್ ಆಡೋಕ್ಕಾಗೋದಿಲ್ಲ, SRH ಅಗೇನ್ಸ್ಟ್ ಆಡೋದಕ್ಕಾಗೋದಿಲ್ಲ ಅಂತ ಅಪ್ಡೇಟ್ ಬರ್ತಿದೆ. ನೋಡಿ SRHಲ್ಲಿ ನೋಡಿ ಆ ಕಡೆ ಕ್ಯಾಪ್ಟನ್ ಇಲ್ಲ, ಈ ಕಡೆ ಜಾಶ್ ಹ್ಯಾಸಲ್ವುಡ್ ಇಲ್ಲ. ಫಸ್ಟ್ ಮ್ಯಾಚೇ ಇಲ್ಲ ಹಂಗೆ ನೋಡೋಕೆ ಹೋಯ್ತವ್ರೆ. ಇಬ್ಬರು ಪ್ಲೇಯರ್ಸ್ಗಳು ಮಿಸ್ ಔಟ್ ಆಗ್ತಾರೆ ಮೊದಲನೇ ಮ್ಯಾಚ್ನೇ. 2 ಮ್ಯಾಚ್ ಮಿಸ್ ಔಟ್ ಆಯ್ತವ್ರೇನೋ ಪರವಾಗಿಲ್ಲ. ಬಟ್ ಎಕ್ಸ್ಟೆನ್ಷನ್ ಏನಾರು ಆಯಿತು ಅಂತ ಅಂದರೆ ಈ ಫೇಸ್ನೇ ಮಿಸ್ ಆಗತ್ತಾರೆ ಏನಾರು ಆಯಿತು ಅಂತಂದರೆ ಅವಾಗ ಒಂದು ಸ್ವಲ್ಪ ಸೀರಿಯಸ್ ಥಿಂಗ್ ಟು ವರಿ ಆಗುತ್ತೆ. ಯಾಕೆಂದರೆ ಇನ್ ಕೇಸ್ ನಾವು ಗೆದ್ದರೆ ಪರವಾಗಿಲ್ಲ, ಇನ್ ಕೇಸ್ ಸೋತೀವಿ ಮ್ಯಾಚ್ಗಳನ್ನ ಅಂತಂದರೆ ಅವಾಗ ಇಂಥ ಮೊಮೆಂಟಿಗೆ ಬರ್ತಾ ಮ್ಯಾಚ್ಗಳೆಲ್ಲ ಗೆಲ್ಲಬೇಕು ಅನ್ನೋ ಥರ ಸಿನಾರಿಯೋ ಏನಾದ್ರು ಬಂತು ಅಂತಂದರೆ, ಕನ್ವಿನ್ಸಿಂಗ್ ಆಡೋಕ್ಕಾಗಿಲ್ಲ ಈ ಟೂರ್ನಮೆಂಟಲ್ಲಿ, ಲಾಸ್ಟ್ ಮ್ಯಾಚ್ ಎಲ್ಲ ಗೆಲ್ಲಬೇಕಾಗಿ ಬಂತು ಅಂತಂದರೆ, ಅಥವಾ ಮಾರ್ಜಿನ್ ಏನಾದ್ರು ಉಡಾಯಿಸ್ಕೊಂಡು ಹೋಯ್ತು ಅಂದರೆ, ಅವಾಗ ಜಾಶ್ ಹ್ಯಾಸಲ್ವುಡ್ ಬಂದಿತ್ತು ಅಂತಂದರೆ, ಅರ್ಲಿಯಾಗಿ ಬಂದಿತ್ತು ಅಂತಂದರೆ ನಾವು ಟೂರ್ನಮೆಂಟಿಗೆ ಕ್ವಾಲಿಫೈ ಆಗ್ತಿದ್ವಾ, ಹಿಂಗೆ ಆಗ್ತಿದ್ವಾ ಅಂತ ಕತೆಗಳೆಲ್ಲ ಬರ್ತಾವೆ ಅವಾಗ. ಸೊ ಏನೂ ಮಾಡೋದಕ್ಕಾಗೋದಿಲ್ಲ. ಕ್ಲಿಯರೆನ್ಸ್ ಸಿಗಬೇಕಾಗಿದೆ. ಅವರೇನು ಬರಲ್ಲ ಅಂತ ಕೂತ್ಕೊಂಡಿದ್ದಾರೆ, ಅಲ್ಲಿ ಬೇಕು ಅಂತ ಕೂತ್ಕೊಳ್ಳೋ ಪ್ಲೇಯರ್ಸ್ಗಳು ಕೂಡ ಇದ್ದರು ಈ ಹಿಂದೆ. ಬಟ್ ಇವಾಗ ಯಾರು ಕೂಡ ಬೇಕು ಅಂತ ಕೂತ್ಕೊಳ್ಳೋದಿಲ್ಲ. ಜಾಂಡ ಹುರ್ಕೊಂಡು ಅವ್ರಿಗೆ ಪಾಪ ಪ್ರಾಬ್ಲಮ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. RCBನೂ ಕೂಡ 2 ಮ್ಯಾಚ್ನ ಮಿಸ್ ಮಾಡ್ಕೊಂತಾರಂತಪ್ಪ ಜಾಶ್ ಹ್ಯಾಸಲ್ವುಡ್. ಇದಂತೂ ಪಕ್ಕ. ಅದಾದ ನಂತರ ಎಕ್ಸ್ಟೆನ್ಷನ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಕಾದು ನೋಡಬೇಕು ಏನಾಗುತ್ತೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.